ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಹನುಮಂತ ಪಮ್ಮಾರ್ ಅಂತ. ಸುಮಾರು ವರ್ಷಗಳಿಂದ ಇಂಗ್ಲೀಷ್ ಕಲಿಸುತ್ತಾ ಬಂದಿದ್ದೇನೆ. ಈಗ ಮತ್ತೆ ಸಮಯ ಸಿಕ್ಕಾಗ ಎಲ್ಲಿ ಕೆಲಸ ಮಾಡ್ತೀನಿ ಏನು ಎಂಬುದರ ಬಗ್ಗೆ ಮತ್ತೆ ಸಮಯ ಸಿಕ್ಕಾಗ ಮಾತಾಡೋಣಂತೆ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣಂತೆ. ಏನಂದರೆ ಪ್ರತಿಯೊಬ್ಬ ಶಿಕ್ಷಕರದ್ದು ತಮ್ಮದೇ ಆದ ಶೈಲಿಯಲ್ಲಿ ಕಲಿಸೋ ಮೆಥಡ್ ಇರುತ್ತೆ. ನಾನು ಇಂಗ್ಲೀಷನ್ನು ಯಾವ ರೀತಿ ನೋಡ್ತೀನಿ ಮತ್ತು ಯಾವ ಥರ ಡೀಲ್ ಮಾಡ್ತೀನಿ, ಯಾವ ಥರ ಅರ್ಥ ಮಾಡ್ಕೋತೀನಿ ಅನ್ನೋದು ನಾನು ನೋಡೋ ವಿಚಾರ, ನಾನು ತಿಳ್ಕೊಳ್ಳೋ ವಿಚಾರ, ನನಗೆ ಯಾವ ಥರ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗತ್ತೆ ಅನ್ನೋದನ್ನು ನಾನು ಭಾಳಷ್ಟು ಬ್ಯಾಚಲ್ಲಿ ಹುಡುಗರಿಗೆ ಅಪ್ಲೈ ಮಾಡಿ ತೋರಿಸ್ಕೊಂಡು ಹೋಗ್ತೀನಿ. ಆ ಕಾರಣಕ್ಕೋಸ್ಕರ ಭಾಳಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸಿಕ್ಕಿದ ಕಾರಣ ಈ ಮೆಥಡೇ ಚೆನ್ನಾಗಿ ಎಲ್ಲ ವಿದ್ಯಾರ್ಥಿಗೆ ಅರ್ಥ ಆಗತ್ತೆ, ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಮೆಥಡನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಮೆಥಡ್ ಯಾವುದಪ್ಪ, ಆ ಮೆಥಡ್ ಯಾವ ಥರ ನೀವು ಇಂಗ್ಲೀಷನ್ನು ಡೀಲ್ ಮಾಡ್ತೀರಂದರೆ, ಈ ಮೇಲ್ಗಡೆ 2 ವಾಕ್ಯಗಳನ್ನು ಬರೆದಿದ್ದೀನಿ. ಈ 2 ವಾಕ್ಯಗಳು ಈಗಾಗಲೇ ಎಕ್ಸಾಮ್ದಲ್ಲಿ ಬಂದು ಹೋಗಿರುವುದು. ಹಾಗಾದರೆ ಈ 2 ವಾಕ್ಯದಲ್ಲಿ ತಪ್ಪುಗಳಿವೆ. ಈ ತಪ್ಪುಗಳನ್ನು ನೀವು ಕಂಡುಹಿಡ್ಕೋಬಹುದು. 1 ನಿಮಿಷ ವಿಡಿಯೋನ ಪಾಸ್ ಮಾಡಿ, ಇಲ್ಲಾಂದರೆ ನಾನು ಮತ್ತೆ ಇದನ್ನು ನಾನೇ ಡೀಲ್ ಮಾಡ್ತೀನಿ, ಯಾವ ಥರ ನಾನು ವಿಷಯನ ತಿಳ್ಕೋತೀನಿ ಅನ್ನೋದು. ಒಂದ್ಸತಿ ಅಕ್ಷರ ಕಾಣ್ತಾ ಇಲ್ಲ ಅಂದರೆ ಓದಿ ಹೇಳ್ಬಿಡ್ತೀನಿ. ಈಚ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕ್ಲಾಸ್ ಹ್ಯಾವ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ರವಿ ಜಂಪ್ಡ್ ದ ಟ್ರಾಫಿಕ್ ಲೈಟ್ ಆ್ಯಂಡ್ ಫೈನ್ಡ್ ಬೈ ಪೊಲೀಸ್ ಮ್ಯಾನ್ ಅಂತ. ಫಸ್ಟ್ ಟೈಮೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವ ಥರ ಡೀಲ್ ಮಾಡ್ತೀನಿ ಅನ್ನೋದನ್ನು ನೋಡಬೇಕಾಗತ್ತೆ. ಸರಿನಾ? ಮಾಡಿದ್ರೆ ಅಂತ ಅನ್ಕೋತೀನಿ. ಸರಿ, ಬನ್ನಿ. ನಾನು ಮೊದಲು ವಾಕ್ಯದಲ್ಲಿ ಏನೇನು ನೋಡ್ಕೋತೀನಿ ಅಂದರೆ, ವರ್ಬನ್ನು ನೋಡ್ತೀನಿ. ಫಸ್ಟ್ ವರ್ಬ್. ಈ ವಾಕ್ಯದಲ್ಲಿ ವರ್ಬ್ ಯಾವುದಿದೆ ಅಂದರೆ ಸಬ್ಮಿಟೆಡ್ ಅಂತಿದೆ. ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇದೆ. ಸಬ್ಮಿಟೆಡ್ ಮೇನ್ ವರ್ಬ್ ಇದೆ. ಸಬ್ಮಿಟೆಡ್ ಆಪ್, ಸಬ್ಮಿಟೆಡ್ ವಾಟ್, ಅಸೈನ್ಮೆಂಟ್. ಅಸೈನ್ಮೆಂಟ್ ನಾವು ಕೆಲಸ ಅಬ್ಜೆಕ್ಟ್ ಆಗಿ ಬಂದಿದೆ. ದೇರ್ ಪೊಸೆಸಿವ್ ಪ್ರೊನೌನ್. ಆಪ್ ಪ್ರಿಪೊಸಿಷನ್. ಕ್ಲಾಸ್ ಪ್ರಿಪೊಸಿಷನ್ ಅಬ್ಜೆಕ್ಟ್. ತಿಳಿತಾ ಇದೆ? ದಿಸ್ ಡೆಮೋಸ್ಟ್ರೇಟಿವ್ ಅಡ್ಜೆಕ್ಟಿವ್. ಸ್ಟೂಡೆಂಟ್ಸು ಮತ್ತೆ ಬಂದಿದೆ ಪ್ರಿಪೊಸಿಷನ್ ಆಫ್ ಪ್ರಿಪೊಸಿಷನ್, ಸ್ಟೂಡೆಂಟ್ ಪ್ರಿಪೊಸಿಷನ್ ಆಬ್ಜೆಕ್ಟ್. ದ ಎಲ್ಲರಿಗೂ ಗೊತ್ತಿದೆ. ಎ ಆ್ಯಂಡ್ ದ ಆರ್ಟಿಕಲ್ ಅನ್ನೋದು. ಈ ವಾಕ್ಯದಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕಾದ್ರೆ, ಸ್ಟೂಡೆಂಟ್ಸು ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಬರಬೇಕು ಅನ್ನೋದು ರೂಲ್ಸ್ ಇರುತ್ತೆ. ಆದರೆ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಕೂಡ ಪ್ಲೂರಲ್ ಬರಬೇಕು ಅನ್ನೋದು ರೂಲ್ಸ್ ಇದೆ. ಹಾಗಾದ್ರೆ ಇಲ್ಲಿ ಸ್ಟೂಡೆಂಟ್ ಸಬ್ಜೆಕ್ಟ್ ಅಲ್ಲ, ಯಾಕಂದ್ರೆ ಇದು ಪ್ರಿಪೊಸಿಷನ್ ಅಬ್ಜೆಕ್ಟ್ ಆಗಿರೋದ್ರಿಂದ ಈಚ್ ಕೊನೆಗೆ ಉಳಿದಿರುವ ಶಬ್ದನೇ ಸಬ್ಜೆಕ್ಟ್. ಈ ಈಚ್ ಡೆಮೋಸ್ಟ್ರೇಟಿವ್ ಪ್ರೊನೌನ್ ಅಂತ ಕೇಳಿದ್ರ, ಅದೇ ತರಾನೇ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತ ಬರುತ್ತೆ. ಈ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಏನ್ ಮಾಡುತ್ತಂದ್ರೆ ಒಬ್ಬೊಬ್ಬರಾಗಿ ಹೇಳುತ್ತೆ. ಹಾಗಾದ್ರೆ ಇದು ಸಿಂಗ್ಯುಲರ್ ಆಗಿ ಯೂಸರ್ ಆಗೋದ್ರಿಂದ ಇದಕ್ಕೋಸ್ಕರನೇ ಬರುವಂತ ಇದರದ ವರ್ಬ್ ಕೂಡ ಏನಾಗಿರುತ್ತೆ ಅಂದ್ರೆ ಸಿಂಗ್ಯುಲರ್ ವರ್ಬ್ ಬರಬೇಕಾಗತ್ತೆ. ಇಲ್ಲಿ ಹ್ಯಾವ್ ಬದಲಾಗಿ ಹ್ಯಾಸ್ ಬರಬೇಕಾಗತ್ತೆ. ಇದು ಈ ವಾಕ್ಯದಲ್ಲಿ ಸರಿ ಮಾಡೋದು ರೀತಿ ನಾವು ನೋಡೋದು. ನಾನು ಈ ಥರ ಡೀಲ್ ಮಾಡ್ಕೊಂಡು ಹೋಗ್ತೀನಿ. ಈಗ ನೆಕ್ಸ್ಟ್ ಈ ವಾಕ್ಯದಲ್ಲಿ ಮೇನ್ ವರ್ಬ್ ಯಾವುದು? ಜಂಪ್ಡ್. ಹಾಗಾದ್ರೆ ಜಂಪ್ಡ್ ವಾಟ್? ಟ್ರಾಫಿಕ್ ಲೈಟ್ಸ್. ಕಂಪೌಂಡ್ ನೌನ್ ಅಬ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹೂ ಜಂಪ್ಡ್? ರವಿ ಜಂಪ್ಡ್. ಸಬ್ಜೆಕ್ಟ್ ಆ್ಯಂಡ್ ಕಂಜಂಕ್ಷನ್. ಫೈಂಡ್ ಮತ್ತೆ ವರ್ಬ್ ಬಂದಿದೆ. ಬೈ ಪ್ರಿಪೊಸಿಷನ್. ಪೊಲೀಸ್ ಮ್ಯಾನ್ ಪ್ರಿಪೊಸಿಷನ್ ಅಬ್ಜೆಕ್ಟ್. ಇದು ಕೂಡ ಕಂಪೌಂಡ್ ನೌನ್. ಈ ವಾಕ್ಯನ ನೋಡಿದಾಗ ರವಿ ಜಂಪ್ ದ ಟ್ರಾಫಿಕ್ ಲೈಟ್ ಅಂಡ್ ಫೈಂಡ್ ಬೈ ಪೊಲೀಸ್ ಮ್ಯಾನ್. ಈಗ ರವಿ ಟ್ರಾಫಿಕ್ ಲೈಟ್ ಅನ್ನ ಜಂಪ್ ಮಾಡಿದಾನಂದ್ರೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾನ ಅಂತ ಅರ್ಥ. ಈಗ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ,
ಈ ವಾಕ್ಯ ಹೇಳುತ್ತೆ ನಾವು ನೋಡಕ್ ಹೋದ್ರ ರವಿ ಜಂಪ್ ದ ಟ್ರಾಫಿಕ್ ಲೈಟ್ ಅಂಡ್ ಫೈನ್. ರವಿನೇ ಟ್ರಾಫಿಕ್ ಲೈಟ್ ಅನ್ನು ಜಂಪ್ ಮಾಡ್ದ, ಅದ್ರ ಜೊತೆಗೆ ಏನ್ ಮಾಡ್ದ, ಫೈನ್ ಅನ್ನ ಇಸ್ಕೊಂಡ ಅಂತ. ಅವನು ತಪ್ಪು ಮಾಡಿರೋ ಕಾರಣಕ್ಕೆ ಫೈನ್ ಅನ್ನು ಇಸ್ಕೋಬಾರ್ದು, ಫೈನ್ ಕಟ್ಟಬೇಕಾಗತ್ತೆ. ಅದಕ್ಕೆ ಇಲ್ಲಿ ಏನ್ ಬರ್ಬೇಕಾದ್ರೆ ಪ್ಯಾಸಿವ್ ಹಚ್ಬೇಕಾಗತ್ತೆ. ಇಲ್ಲಿ ಪ್ಯಾಸಿವ್ ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕಂದ್ರೆ ವಾಸ್ ಬರಬೇಕು. ಈ ತರ ನಾನು ಡೀಲ್ ಮಾಡ್ತೀನಿ. ಕೆಲವೊಬ್ಬರಿಗೆ ವಿದ್ಯಾರ್ಥಿಗೆ ಪ್ರಿಪೋಸಿಷನ್ ಏನು, ಆಬ್ಜೆಕ್ಟ್ ಏನು, ಕಂಜಂಕ್ಷನ್ ಏನು, ಸಬ್ಜೆಕ್ಟ್ ಏನು, ಡೆಮೋಸ್ಟ್ರೇಟಿವ್ ಅಡ್ಜೆಕ್ಟಿವ್ ಏನು, ಪೊಸಿಟಿವ್ ಪ್ರೊನೌನ್ ಏನು, ಇದೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾನು ಈ ಲೆವೆಲಿಗೆ, ಕಾಂಪಿಟೇಟಿವ್ ಲೆವೆಲಿಗೆ ಇರುವಂಥ ವಾಕ್ಯಗಳನ್ನ ಡೀಲ್ ಮಾಡಬೇಕಾದ್ರೆ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಏನು ಹೇಳಿದೆ ಏನಿಲ್ಲ ಅನ್ನೋದು ಈ ಲೆವೆಲಿಗೂ ನಿಮಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಬೇಕಂದ್ರೆ ಬೇಸಿಕ್ ಮೇಲೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಬೇಸಿಕ್ ತುಂಬ ಚೆನ್ನಾಗಿ ತಿಳ್ಕೊಂಡಿವಿ ಅಂದರೆ ನಮಗೇನಾಗತ್ತಂದ್ರೆ ಇದ್ರ ಥರ ಕಾಂಪಿಟೇಟಿವ್ ಬರುವಂಥ, ಎಕ್ಸಾಮಲ್ಲಿ ಬರುವಂಥ ವಾಕ್ಯಗಳನ್ನು ಕೂಡ ನಾವೇನು ಮಾಡ್ಬೋದು, ಡೀಲ್ ಮಾಡ್ಬೋದು ಅಂತ ಹೇಳ್ಬೋದು ಈ ಸಮಯದಲ್ಲಿ. ಹಾಗಾದ್ರೆ ನೋಡಿ, ಬೇಸಿಕ್ ಇಂಗ್ಲೀಷಲ್ಲಿ ಏನಿದೆ ಅಂದರೆ ಇದೆ ಪಾರ್ಟ್ಸ್ ಆಫ್ ಸ್ಪೀಚ್. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮಗೆಲ್ಲ ಪ್ರೈಮರಿ ಸ್ಕೂಲಿಂದ ಎಲ್ಲ ಥರ ನಾವು ಕಲ್ತ್ಕೊಂಡು ಬಂದಿರೋದು ಸಬ್ಜೆಕ್ಟು, ವರ್ಬು, ಅಬ್ಜೆಕ್ಟ್ ಅಂತ. ಸಬ್ಜೆಕ್ಟು, ವರ್ಬು, ಅಬ್ಜೆಕ್ಟ್ ಅಂತ ಇವೆರಡು ವಾಕ್ಯಗಳ ಮಧ್ಯೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದು ಬಿಡಿಸಾಯ್ತು, ಮುಂದೆ ನಿಮ್ಗೆ ಒಂದಿನ ಬಂದ್ಬಿಡುತ್ತೆ. ಈ ತರ ನೀವು ಡೀಲ್ ಮಾಡ್ತೀರಾ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿರೋದು. ಆ ಲೆವೆಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಫಸ್ಟ್ ಏನ್ ಬೇಕಂದ್ರೆ ಬೇಸಿಕ್ ಬೇಕು ಅಂತ. ನಾವು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಂದ ನೋಡ್ಕೊಂಡು ಬಂದಿದ್ದೀವಿ. ಒಂದು ವಾಕ್ಯದಲ್ಲಿ ನಮಗೆ ಸೂತ್ರ ಹೇಳ್ಕೊಡ್ತಾರೆ. ಒಂದು ವಾಕ್ಯದಲ್ಲಿ ಏನ್ ಬರ್ಬೇಕಂದ್ರೆ ಸಬ್ಜೆಕ್ಟು, ವರ್ಬು, ಅಬ್ಜೆಕ್ಟು ಇರ್ಬೇಕನ್ನೋದನ್ನ ಹೇಳ್ತಾರೆ. ಈ ಸೂತ್ರ ರೆಡಿ ಆಗ್ಬೇಕಾದ್ರೆ ಮುಖ್ಯವಾಗಿ ಹೇಳ್ತೀನಿ ಕೇಳಿ. ಈ ಸೂತ್ರ ರೆಡಿ ಆಗ್ಬೇಕಾದ್ರೆ ಸಬ್ಜೆಕ್ಟು, ವರ್ಬು, ಅಬ್ಜೆಕ್ಟು ಇದೇ ಬರಬೇಕು ವಾಕ್ಯದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ಈ ಭಾಷೆನ ರೆಡಿ ಮಾಡಬೇಕಾದ್ರೆ ಆ ಟೈಮಲ್ಲಿ ಈ ಭಾಷೆನ ರೆಡಿ ಮಾಡ್ತಾ ಇರೋ ವ್ಯಕ್ತಿಗಳು ಏನಿದ್ರಲ್ಲ, ಆ ತಜ್ಞರು ಏನ್ ಮಾಡಿದ್ರು ಅಂದ್ರೆ ವಾಕ್ಯದಲ್ಲಿ ಸಬ್ಜೆಕ್ಟು, ವರ್ಬ್ ಹೇಗ್ ಬೇಕಂದ್ರೆ ಅವಾಗ ಒಂದು ಅಗ್ರಿಮೆಂಟ್ ಆಗತ್ತೆ. ಅದನ್ನೇ ನಾವು ಮುಂದೆ ಕಲಿತೀವಿ, ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತ. ಆ ಅಗ್ರಿಮೆಂಟ್ ಏನಾಗಿರುತ್ತಂದ್ರೆ ನೋಡಿ, ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಮುಖ್ಯವಾಗಿ ಎರಡು ತರ ಅಗ್ರಿಮೆಂಟ್ ಆಗುತ್ತೆ. ಈ ಸೂತ್ರ ಹೇಗೆ ರೆಡಿ ಆಯ್ತು, ಏಕೆ ಬಂತು ಅನ್ನೋದು ಹೇಳ್ತಾ ಇದ್ದೀನಿ ನೋಡಿ. ಅಗ್ರಿಮೆಂಟ್ ಎರಡು ತರ ಆಗುತ್ತೆ. ಒಂದನೇ ಅಗ್ರಿಮೆಂಟ್, ಎರಡನೇ ಅಗ್ರಿಮೆಂಟ್. ಎರಡನೇ ಅಗ್ರಿಮೆಂಟ್ ಅನ್ನು ನಾವು ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅನ್ನೋ ಚಾಪ್ಟರ್ ದಲ್ಲಿ ನೋಡ್ತೀವಿ. ಈಗ ಮುಖ್ಯವಾಗಿ ಇಲ್ಲಿ ಇರೋದು ಒಂದೇದು. ಏನಂದ್ರೆ ಅಗ್ರಿಮೆಂಟ್ ಒಂದಾಗಿರುತ್ತೆ. ನಾನ್ ಬಂದ್ರೆ ನೀನ್ ಬರ್ಬೇಕು, ನೀನ್ ಬಂದ್ರೆ ನಾನ್ ಬರ್ತೀನಿ, ನಾವು ಇಬ್ರು ಬಂದ್ರೇನೆ ಒಂದು ಸೆಂಟೆನ್ಸ್ ರೆಡಿ ಆಗುತ್ತೆ ಅಂತ. ಒಂದು ಸೆಂಟೆನ್ಸ್ ರೆಡಿ ಆಗುತ್ತೆ ಅಂತ. ಹಾಗಾದ್ರೆ ನಾನ್ ಬಂದ್ರೆ ನೀನ್ ಬರ್ತೀನಿ. ನಾನ್ ಅಂದ್ರೆ ಯಾರು? ಸಬ್ಜೆಕ್ಟ್. ನಾನ್ ಅಂದ್ರೆ ಯಾರು? ಸಬ್ಜೆಕ್ಟ್. ಇಲ್ಲಿ ನಾನ್ ಬರ್ಬೇಕು ಕಂಪಲ್ಸರಿ. ಹಾಗಾದ್ರೆ ನೀನ್ ಅಂದ್ರೆ ಯಾರು? ಇಲ್ಲಿ ವರ್ಬ್. ನೋಡಿ, ಇದು ಅಗ್ರಿಮೆಂಟ್ ಆಗಿರುತ್ತೆ. ಮುಖ್ಯವಾಗಿ ಒಂದು ವಾಕ್ಯ ರಚನೆ ಆಗ್ಬೇಕಾದ್ರೆ ಸಬ್ಜೆಕ್ಟ್ ಬರಬೇಕು ಮತ್ತು ಕಂಪಲ್ಸರಿ ವರ್ಬ್ ಬರಬೇಕು. ವರ್ಬ್ ಬಂದಿದ್ರೆ ಅದು ಕಂಪಲ್ಸರಿ ಸಬ್ಜೆಕ್ಟ್ ಬೇಕಾಗುತ್ತೆ. ಸಬ್ಜೆಕ್ಟ್ ಬಂದಿದ್ರೆ ಕಂಪಲ್ಸರಿ ಅದಕ್ಕೊಂದು ವರ್ಬ್ ಬೇಕಾಗಿರುತ್ತೆ. ಈ ಮೇಲ್ಗಡೆ ಈ ವಾಕ್ಯದಲ್ಲಿ ರೂಲ್ಸ್ ಪ್ರಕಾರ ಕೇಳಿದ್ದಾರೆ. ಸಿಂಗ್ಯುಲರ್ ಸಬ್ಜೆಕ್ಟ್ ಇತ್ತಂದ್ರೆ ಸಿಂಗ್ಯುಲರ್ ವರ್ಬ್ ಬರಬೇಕು. ಪ್ಲೂರಲ್ ಸಬ್ಜೆಕ್ಟ್ ಇತ್ತಂದ್ರೆ ಪ್ಲೂರಲ್ ವರ್ಬ್ ಬರಬೇಕು. ಇದೇ ತತ್ವ ಅಂತ. ಎರಡನೇದು ಇದೇ ವಾಕ್ಯ ಅಗ್ರಿಮೆಂಟ್. ಎರಡನೇದು ಇದೇ ಆಗಿರುತ್ತೆ. ಸಿಂಗ್ಯುಲರ್ ಸಬ್ಜೆಕ್ಟ್, ವರ್ಬ್ ಸಿಂಗ್ಯುಲರ್, ಪ್ಲೂರಲ್ ಸಬ್ಜೆಕ್ಟ್, ವರ್ಬ್ ಪ್ಲೂರಲ್. ಮುಂದೆ ಕಲಿತೀವಿ ನಾವು ಅದ್ರ ಬಗ್ಗೆ. ಈಗ ಎರಡನೇದಲ್ಲಿ ಏನಿದೆ ಅಂದ್ರೆ ಅರ್ಥದ ಮೇಲೆ ಕೇಳಿದ್ದಾರೆ ಅಂತ. ಹಾಗಾದ್ರೆ ನೀವು ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಅಂತ ಕೇಳಿರ್ಬೋದು. ಎಲ್ಲೋ ಒಂದ್ ಕಡೆ ಕೇಳಿದ್ದೀರ ಅಂತ ಅನ್ಕೋತೀನಿ. ಈಗ ಜನರಲ್ ಆಗಿ ಹೇಳ್ತೀನಿ ಕೇಳಿ. ಸಬ್ಜೆಕ್ಟು ಡೂವರ್ ಆಗಿದ್ರೆ, ಸಬ್ಜೆಕ್ಟು ಕೆಲಸ ಮಾಡೋನಾಗಿದ್ರೆ ಆಕ್ಟಿವ್ ಸೆಂಟೆನ್ಸ್ ಇರುತ್ತೆ. ಸಬ್ಜೆಕ್ಟು ರಿಸೀವರ್ ಆಗಿದ್ರೆ ಪ್ಯಾಸಿವ್ ಸೆಂಟೆನ್ಸ್ ಇರುತ್ತೆ. ಇದೇ ಅರ್ಥ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರುವಂತದ್ದು ಇದೇ ಮೆಥಡ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಒಂದು, ಈ ಗ್ರಾಮರ್ ರೂಲ್ಸ್ ಗೊತ್ತಿದೆ ಅಂತ. ಗ್ರಾಮರ್ ಅಂದ್ರೆ ಏನು? ಗ್ರಾಮರ್ ಅಂದ್ರೆ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಅಂತ. ಒಂದು ಕ್ರಮಬದ್ಧವಾದ ಅಧ್ಯಯನವೇ ವ್ಯಾಕರಣ ಅಂತ ಕರಿತೀವಿ. ಹಾಗಾದ್ರೆ ಸಿಸ್ಟಮೆಟಿಕ್ ಸ್ಟಡಿ ಅಂದ್ರೆ ಏನು? ಇದೆ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆಯಲ್ಲ, ಇದನ್ನ ಚೆನ್ನಾಗಿ ಬಳಸೋದು ಮತ್ತು ಚೆನ್ನಾಗಿ ಇವುಗಳ ರೂಲ್ಸ್ ಅಂತ ತಿಳ್ಕೊಳ್ಳೋದೇ ಗ್ರಾಮರ್ ಆಗಿರುತ್ತೆ. ಹಾಗಾದ್ರೆ ಇದು ಬನ್ನಿ, ಇದರಲ್ಲಿ ಅರ್ಥ ಏನಿದೆ ಅಂದ್ರೆ ಪ್ಯಾಸಿವ್. ನೋಡಿ, ರಾಜು ಫೈನ್ ಅನ್ನು ಕಟ್ಟಲಿಲ್ಲ, ರಾಜು ಇಂದ ಫೈನ್ ಅನ್ನ ಇಸ್ಕೊಳ್ಳಾಯ್ತು. ಹಾಗಾದ್ರೆ ಸಬ್ಜೆಕ್ಟ್ ಡೂವರ್ ಅಲ್ಲ, ಫೈನ್ ಕಟ್ಟೋನಲ್ಲ,
ಕಟ್ಟಿದ್ದು ಇಸ್ಕೊಳ್ಳೋವಲ್ಲ, ಕಟ್ಟಿದವನು. ಹಾಗಾದ್ರೆ ರಿಸೀವರ್. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಾಕ್ಯ ರಚನೆ ಆಗಬೇಕಾದ್ರೆ ಸಬ್ಜೆಕ್ಟ್ ಮತ್ತು ವರ್ಬ್ ಬೇಕು. ಇದು ಇಂಪಾರ್ಟೆಂಟ್. ಹಾಗಾದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ವರ್ಬ್ ಆಬ್ಜೆಕ್ಟ್ ಬೇಕೋ ಬೇಡ ಅನ್ನೋದನ್ನ ವರ್ಬ್ ಹೇಳುತ್ತೆ, ವರ್ಬ್ ಡಿಸೈಡ್ ಮಾಡುತ್ತೆ. ಆದ್ರೆ ಮುಂದೆ ಗೊತ್ತಾಗುತ್ತೆ ವರ್ಬ್ ಯಾವ ತರ ಬರುತ್ತೆ ಏನು ಅನ್ನೋದು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊತೀವಿ. ಅಬ್ಜೆಕ್ಟ್ ಯಾವ ತರ ಬರುತ್ತೆ ಏನು ಅನ್ನೋದು. ಈಗ ಮುಖ್ಯವಾಗಿ ನಮಗೆ ಗೊತ್ತಾಗಿರೋದು ಸಬ್ಜೆಕ್ಟ್ ಮತ್ತು ವರ್ಬ್ ಇರಬೇಕು ಅಂತ. ಮುಂದೆ ಹೋದಾಗ ನಮಗೆ ಸಬ್ಜೆಕ್ಟ್ ಇಲ್ಲದ ವಾಕ್ಯಗಳು ನೋಡ್ಲಿಕ್ಕೆ ಸಿಗುತ್ತೆ, ಅಲ್ಲಿ ಅಂಡರ್ಸ್ಟುಡ್ ಇರುತ್ತೆ. ಅಬ್ಜೆಕ್ಟ್ ಇಲ್ಲದ ವಾಕ್ಯಗಳು ಸಿಗ್ತವೆ, ಮುಂದೆ ಅವು ಗೊತ್ತಾಗುತ್ತೆ ಯಾಕಂತ. ಈಗ ನಮಗೆ ಬೇಕಾಗಿರೋದು ಈ ಸೂತ್ರ ಯಾವ ತರ ರೆಡಿ ಆಗಿತ್ತು ಅನ್ನೋದು. ಯಾಕಂದ್ರೆ ಈ ಭಾಷೆಯಲ್ಲಿ ಅಗ್ರಿಮೆಂಟ್ ಆಗಿದೆ. ಒಂದು ವಾಕ್ಯನ ರಚನೆ ಮಾಡಬೇಕಾದ್ರೆ ಮುಖ್ಯವಾಗಿ ಒಂದು ಸಬ್ಜೆಕ್ಟ್ ಬೇಕು, ಒಂದು ವರ್ಬ್ ಬೇಕು ಅಂತ. ಅದಕ್ಕೆ ಎಲ್ಲರೂ ಏನಂತ ಕಲಿಸ್ತಾರೆ, ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್, ಇದು ಮುಖ್ಯವಾಗಿ ಬೇಕು ಅಂತ. ಹಾಗಾದ್ರೆ ಈಗ ಬನ್ನಿ, ವರ್ಬ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇದೆ, ನಮಗೆ ಗೊತ್ತಾಯ್ತು. ವರ್ಬ್ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಇದೆ. ಇಲ್ಲಿ ಒಂದು ಪಾಯಿಂಟ್ ಅಂತ ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ ಇರುವಂತ ಎಲ್ಲಾ ಶಬ್ದಗಳನ್ನು ಕೂಡ, ಇಂಗ್ಲಿಷ್ ಅಲ್ಲಿ ಇರುವಂತ ಎಲ್ಲಾ ಶಬ್ದಗಳನ್ನು ಕೂಡ ನಾವು ಈ 8 ಭಾಗಗಳಲ್ಲಿ ಡಿವೈಡ್ ಮಾಡಿರ್ತೀವಿ. ಅದು ಎಷ್ಟೇ ಬೇಸಿಕ್ ಆಗಿ ಎಷ್ಟೇ ಶಬ್ದಗಳಿದ್ರು ಕೂಡ ಆ ಶಬ್ದಗಳನ್ನ ಇದು 8 ರೀತಿಯಲ್ಲಿ ನಾವು ಡಿವೈಡ್ ಮಾಡಿ ಇಡ್ತೀವಿ ಅಂತ. ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ 8 ಇರೋದು. ಕೆಲವೊಬ್ರು ಆರ್ಟಿಕಲ್ ಅನ್ನು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಸೇರಿಸ್ತಾರೆ, ತಪ್ಪೇನಿಲ್ಲ. ಆದ್ರೆ ಆರ್ಟಿಕಲ್ ನನ್ನ ಪ್ರಕಾರ 8 ಇರೋದು. ಆರ್ಟಿಕಲ್ ಅಬ್ಜೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಕೂಡ ನಾನು ಅದು ಮುಂದೆ ಗುರ್ತಾಗತ್ತೆ, ಅದೊಂದು ಪಾರ್ಟ್ಸ್ ಸ್ಪೀಚ್ ಅಲ್ಲ, ಅದೊಂದು ಪಾರ್ಟ್ ಅಂತ. ಹಾಗಾದ್ರೆ ಈ ಸಬ್ಜೆಕ್ಟ್ ಅಲ್ಲಿ ನಮಗೆ ವರ್ಬ್ ಇದೆ ಅನ್ನೋದು ಗುರ್ತೈತೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಸೂತ್ರದಲ್ಲಿ ವರ್ಬ್ ಇದೆ ಅನ್ನೋದು ಗುರ್ತಾಯ್ತು. ಸರಿ, ಹಾಗಾದ್ರೆ ಸಬ್ಜೆಕ್ಟ್ ಯಾರಾಗ್ತಾರೆ, ಇದು ಇಂಪಾರ್ಟೆಂಟ್. ಈಗ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಸಬ್ಜೆಕ್ಟ್ ಯಾರಾಗ್ತಾರೆ, ನೌನ, ಪ್ರೊನೌನ, ಅಡ್ವರ್ಬ, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಅಡ್ವರ್ಬ. ಈ ಪಾರ್ಟ್ಸ್ ಆಫ್ ಸ್ಪೀಚ್ 7ರಲ್ಲಿ ಸಬ್ಜೆಕ್ಟ್ ಯಾರು ಬರ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಈ ತರ ಅವ್ರವ್ರ ಕೆಲಸನ ನಾವು ನೋಡ್ಕೊಂಡಿವಂದ್ರೆ ತಾನಾಗಿ ಇಂಗ್ಲಿಷ್ ಅರ್ಥ ಹಾಕೊಂಡು ಹೋಗುತ್ತೆ ಈಸಿಯಾಗಿ. ಈಗ ಸಬ್ಜೆಕ್ಟ್ ಅನ್ನ ಕಂಡು ಹಿಡಿಬೇಕಾದ್ರೆ ವರ್ಬ್ ಬಗ್ಗೆ ಗೊತ್ತೈತಾ. ಕಂಪಲ್ಸರಿ ವರ್ಬ್ ಅನ್ನು 4 ರೀತಿ ಪಾರ್ಟ್ ಆಗಿ ಫಾರ್ಮ್ ಆಗಿ ಮಾಡ್ತೀವಿ. V1, V2, V3, V4 ಅಂತ. V1 ವರ್ಬ್ ಅನ್ನ ಪ್ರೆಸೆಂಟ್ ವರ್ಬ್, V2 ನ ಪಾಸ್ಟ್ ವರ್ಬ್, V3 ನ ಪಾಸ್ಟ್ ಪಾರ್ಟಿಸಿಪಲ್, V4 ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಡಿವೈಡ್ ಮಾಡ್ತೀವಿ. ಕಾಮನ್ ಆಗಿ ನಮ್ಗೆ ಗುರ್ತಿರುತ್ತೆ. ಅದಕ್ಕೆ ಮುಖ್ಯವಾಗಿ ನಮ್ಮ ವಾಕ್ಯದಲ್ಲಿ ಮೊದಲು ಏನು ಗುರ್ತಾಗಬೇಕಂದ್ರೆ ವರ್ಬ್ ಗುರ್ತಾಗಬೇಕು. ಈಗ ವರ್ಬ್ ಗುರ್ತಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ ನೋಡಿ, ಅಮನ್ ಪ್ಲೇಡ್ ಕ್ರಿಕೆಟ್. ಈಗ ನಮಗೆ ವರ್ಬ್ ಗುರ್ತಾಯ್ತು. ಹಾಗಾದ್ರೆ ಸಬ್ಜೆಕ್ಟ್ ಅನ್ನ ಅಬ್ಜೆಕ್ಟ್ ಅನ್ನ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ವರ್ಬ್ ಇಂದ ಸಬ್ಜೆಕ್ಟ್ ಅನ್ನು ಕಂಡು ಹಿಡಿಬೇಕಾದ್ರೆ ವಾಟ್ ಮತ್ತು ಹೂ ಇಂದ ಪ್ರಶ್ನೆ ಮಾಡಬೇಕು. ವಾಟ್ ಥಿಂಗ್ಸ್ಗೆ, ಹೂ ಪರ್ಸನ್ಸ್ಗೆ ಯೂಸ್ ಆಗತ್ತೆ ಅಂತ. ಹೂ ಪ್ಲೇಡ್ ಕ್ರಿಕೆಟ್, ಅಮನ್ ಪ್ಲೇಡ್ ಕ್ರಿಕೆಟ್. ಹಾಗಾದ್ರೆ ಇದು ಸಬ್ಜೆಕ್ಟ್ ಆಯ್ತು, ಸರಿನಾ. ಅದೇ ತರ ವರ್ಬ್ ಇಂದ ವಾಟ್ ಮತ್ತು ಹೂಮ್ ಇಂದ ಪ್ರಶ್ನೆ ಮಾಡಿದ್ರೆ ಅಬ್ಜೆಕ್ಟ್ ಸಿಗತ್ತೆ. ಅದರಿಂದ ವಾಟ್ ಮತ್ತು ಹೂಮ್ ಇಂದ. ಇಲ್ಲಿ ನೋಡಿ, ವಾಟ್ ಥಿಂಗ್ಸ್ಗೆ, ಹೂಮ್ ಪರ್ಸನ್ಸ್ಗೆ. ಇಲ್ಲಿ ಹೂ ಯಾರು, ಇಲ್ಲಿ ಹೂಮ್ ಯಾರಿಗೆ ಅಂತ ಬರುತ್ತೆ. ಹಾಗಾದ್ರೆ ಕ್ರಿಕೆಟ್ ಯಾರು ಯಾರಿಗೆ ಅಂತ ಬರುತ್ತಾ. ಹಾಗಾದ್ರೆ ಇಲ್ಲಿ ವಾಟ್ ಇಂದ, ಯಾಕಂದ್ರೆ ಆಟದ ಹೆಸರು ಅಂತ. ಅಮನ್ ಪ್ಲೇಡ್ ವಾಟ್, ಅಮನ್ ಪ್ಲೇಡ್ ಕ್ರಿಕೆಟ್, ಅಬ್ಜೆಕ್ಟ್ ಸಿಗ್ತಾ. ಈಗ ನಾವು ಲಕ್ಷ್ಯ ಕೊಡ್ಬೇಕಾಗಿರೋದು ಇಲ್ಲಿ ಈ ಸೂತ್ರದ ಪ್ರಕಾರ ಒಂದು ಸಬ್ಜೆಕ್ಟ್ ಬಂದಿದೆ, ವರ್ಬ್ ಬಂದಿದೆ, ಅಬ್ಜೆಕ್ಟ್ ಬಂದಿದೆ ಅಂತ. ಸಬ್ಜೆಕ್ಟ್ ಅನ್ನು ಕಂಡುಹಿಡಿಬೇಕಾದ್ರೆ ವಾಟ್ ಮತ್ತು ಹೂವಿನಿಂದ ಪ್ರಶ್ನೆ ಮಾಡಬೇಕು. ಅಬ್ಜೆಕ್ಟ್ ಅನ್ನು ಕಂಡುಹಿಡಿಬೇಕಾದ್ರೆ ವಾಟ್ ಮತ್ತು ಹೂಮಿಂದ. ಇದೊಂದು ಟ್ರಿಕ್ಸ್ ಗುರ್ತಾಯ್ತು. ಹಾಗಾದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದಾಗ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಸಬ್ಜೆಕ್ಟ್ ಯಾರಾಗ್ತಾರೆ, ಅಬ್ಜೆಕ್ಟ್ ಯಾರಾಗ್ತಾರೆ ಅಂತ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದಾಗ ನಮ್ಗೆ ಗುರ್ತಾಗ್ಬಿಡುತ್ತೆ. ಅಮನ್ ಏನು, ಹೆಸರು ಸೂಚಿಸುವಂತ ಶಬ್ದ, ಹೆಸರು. ಹಾಗಾದ್ರೆ ನೌನ್ ಅಂದ್ರೆ ಏನು, ನೌನ್ ಇಸ್ ಎ ನೇಮಿಂಗ್ ವರ್ಡ್, ಹೆಸರು ಸೂಚಿಸುವಂತ ಶಬ್ದ. ಹಾಗಾದ್ರೆ ನೌನ್ ಇದು. ಅಮನ್ ಅನ್ನೋದು ನೌನ್, ಕೆಲಸ ಏನ್ ಮಾಡ್ತಾ ಇದೆ, ಸಬ್ಜೆಕ್ಟ್. ಅಮನ್ ಪ್ಲೇಡ್ ವಾಟ್, ಕ್ರಿಕೆಟ್. ಕ್ರಿಕೆಟ್ ಏನು, ಒಂದು ಆಟದ ಹೆಸರು. ಹಾಗಾದ್ರೆ ಇದು ಕೂಡ ಹೆಸರು ಸೂಚಿಸುವಂತ ಶಬ್ದ ಆಗಿದ್ರಿಂದ ಇದು ಕೂಡ ನೌನ್. ಯಾವ್ದು ಒಂದು ಪ್ರಾಪರ್ ನೌನು, ಕೈಂಡ್ಸ್ ಆಫ್ ನೌನ್ ಅಲ್ಲಿ ಡಿಟೇಲ್ ಆಗಿ ತಿಳ್ಕೊತೀವಿ. ಈಗ ಜಸ್ಟ್ ಫಾರ್ ಈ ಸೂತ್ರ ಹೇಗೆ ಬಂತು ಅನ್ನೋದನ್ನ ನೋಡ್ಕೊಂಡು ಈ ಸಬ್ಜೆಕ್ಟ್ ಯಾರಾಗ್ತಾರೆ, ಅಬ್ಜೆಕ್ಟ್ ಯಾರಾಗ್ತಾರೆ ಅನ್ನೋದನ್ನ ಕಂಡು ಹಿಡ್ಕೊಂಡು ಹೋಗೋದು. ನೆಕ್ಸ್ಟ್ ವಾಕ್ಯ. ಈ ವಾಕ್ಯದಲ್ಲಿ ನೋಡಿ, ವರ್ಬ್ ಯಾವ್ದಿದೆ,
V1 V2 V3 ಇದ್ರ ಮೇಲೆ ಗೊತ್ತಾಗತ್ತಲ್ಲ ನಮಗೆ. ಪ್ಲೇಡ್ V2 ವರ್ಬ್ ಆಯಿತು, ಹಾಗಾದ್ರೆ ಪಾಸ್ಟ್ ಟೆನ್ಸ್ ಆಯಿತು. ಬಾಟ್ ವರ್ಬ್, ಮೇನ್ ವರ್ಬ್. ಬಾಟ್ ಎ ಬ್ಯಾಗ್, ರವಿ ಬಾಟ್ ಎ ಬ್ಯಾಗ್. ಪ್ರಶ್ನೆ ಮಾಡಿ, ಹೂ ಬಾಟ್ ಎ ಬ್ಯಾಗ್? ರವಿ. ಹಾಗಾದ್ರೆ ಇದು ಸಬ್ಜೆಕ್ಟ್ ಆಯಿತು. ರವಿ ಬಾಟ್ ವಾಟ್? ಬ್ಯಾಗ್. ಇದು ಆಬ್ಜೆಕ್ಟ್ ಆಯಿತು. ಅದೇ ತರ ಅಮನ್ ಲೈಕ್ ಅಂಜಲಿ, ಲೈಕ್ ಮೇನ್ ವರ್ಬ್ ಆಯಿತು. ಹೂ ಲೈಕ್ ಅಂಜಲಿ? ಅಮನ್ ಲೈಕ್ ಅಂಜಲಿ, ಸಬ್ಜೆಕ್ಟ್ ಆಯಿತು. ಅಮನ್ ಲೈಕ್ ಹೂಮ್, ಇಲ್ಲಿ ಬಂತು ಅಂಜಲಿ, ಇದು ಆಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಈ ಸೂತ್ರ ಪ್ರಕಾರನೇ ವಾಕ್ಯಗಳು ರಚನೆ ಆಗ್ತವೆ. ಹಾಗಾದ್ರೆ ಇಲ್ಲಿ ಲಕ್ಷ ಕೊಡ್ಬೇಕಾಗಿರೋದು ಸಬ್ಜೆಕ್ಟ್ ಯಾರಾಗ್ತಾರೆ ಅನ್ನೋದು ಗೊತ್ತೈತೆ ನಮಗೆ, ನೌನು ಅಂತ. ಸಬ್ಜೆಕ್ಟ್ ಅಬ್ಜೆಕ್ಟ್ ಯಾರಾಗ್ತಾರೆ ಅನ್ನೋದು ನೌನು. ಇಲ್ಲಿಗೆ ಮುಗಿಯುತ್ತಾ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ನೌನ್ ಬಗ್ಗೆನ ಡಿಟೇಲ್ ಆಗಿ ತಿಳ್ಕೊಂಡು ಹೋಗ್ತೀವಿ. ಕೈಂಡ್ಸ್ ಆಫ್ ನೌನ್, ಪ್ರೊನೌನ್ ಬಗ್ಗೆ, ವರ್ಬ್ ಬಗ್ಗೆ, ಅಡ್ಜೆಕ್ಟಿವ್ ಬಗ್ಗೆ, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಹೋಗ್ತೀವಿ. ನಾನು ಇದರಲ್ಲಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಗೊತ್ತಾಗಲಿಲ್ಲ. ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್ ಮತ್ತು ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಗುರುತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಬೇಸಿಕಲಿ ಇಂಪಾರ್ಟೆಂಟ್, ಬೇಸಿಕಲಿ ಎಲ್ಲ ಹೇಳ್ಬಿಡ್ತೀನಿ, ಅವರಿಗೆಲ್ಲ ತಿಳಿಸ್ಬಿಟ್ಟಿವಿ. ಅಂದ್ರೆ ಕಾಮನ್ ಆಗಿ ಇಂಥ ದೊಡ್ಡ ಎಕ್ಸಾಂಪಲ್ ಏನಾದರೂ ಕಾಂಪಿಟೇಟಿವ್ ಅಲ್ಲಿ ಬಂದಂಥ ಎಕ್ಸಾಂಪಲ್ ಅನ್ನ ಅವರೇ ಆರಾಮಾಗಿ ಬಿಡಿಸ್ಬಿಡ್ತಾರೆ. ಹಾಗಾದ್ರೆ ನೋಡಿ, ಈಗ ಈ ವಾಕ್ಯದಲ್ಲಿ ನಾ ಹೇಳೋದಂದ್ರೆ ಇಲ್ಲಿ ನೋಡಿ ಸ್ವಲ್ಪ ಲಕ್ಷ ಕೊಡಿ. ಸಬ್ಜೆಕ್ಟು ಡೂವರ್, ಸಬ್ಜೆಕ್ಟು ಡೂವರ್ ಆಗಿದ್ರೆ ನೋಡಿ ಸ್ವಲ್ಪ, ಸಬ್ಜೆಕ್ಟು ಡೂವರ್ ಆಗಿದ್ರೆ ಆಕ್ಟಿವ್ ವಾಯ್ಸ್ ಇರುತ್ತೆ. ಸಬ್ಜೆಕ್ಟು ರಿಸೀವರ್ ಆಗಿದ್ರೆ ಪ್ಯಾಸಿವ್ ವಾಕ್ಯ ಇರುತ್ತೆ. ಇದೆ ಇಂಪಾರ್ಟೆಂಟಾ? ಸಬ್ಜೆಕ್ಟು ಡೂವರ್ ಇದ್ರೆ ಆಕ್ಟಿವ್ ವಾಕ್ಯ ಇರುತ್ತಾ, ಸಬ್ಜೆಕ್ಟು ರಿಸೀವರ್ ಇದ್ರೆ ಪ್ಯಾಸಿವ್ ಇರುತ್ತೆ. ಸರ್, ಆಕ್ಟಿವ್ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು, ಪ್ಯಾಸಿವ್ ವಾಕ್ಯಗಳನ್ನು ಯಾವ ಥರ ರಚನೆ ಮಾಡಬೇಕು, ಹೇಗೆ ಕಲಿಬೇಕು ಅನ್ನೋದೇ ಕ್ಲಾಸು, ಗ್ರಾಮರ್. ಇನ್ಮೇಲೆ ಕಲಿತಾ ಹೋಗ್ತೀವಿ ಅಂತ. ಸಬ್ಜೆಕ್ಟ್ ರಿಸೀವರ್ ಅಂದರೆ ಇಲ್ಲಿ ನೋಡಿ ರಿಸೀವರ್ ಆಗಿರುತ್ತೆ. ದ ಕ್ರಿಕೆಟ್ ವಾಸ್ ಪ್ಲೇಡ್ ಬೈ ಅಮನ್. ಇಲ್ಲಿ ನೋಡಿ ವಾಸ್ ಹೆಲ್ಪಿಂಗ್ ವರ್ಬ ಗುರ್ತಿದೆ. ಯಾಮ್, ಈಸ್, ಆರ್, ವಾಸ್, ವೇರ್ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾವ ಅಂತ ಮುಂದೆ ಗುರ್ತಾಗುತ್ತೆ. ಗುರ್ತಿಲ್ಲ ಅಂದ್ರು ಪ್ಲೇಡ್ ಮೇನ್ ವರ್ಬ, ವಾಸ್ ಪ್ಲೇಡ್. ಕ್ರಿಕೆಟ್, ಹೂ ಪ್ಲೇಡ್ ಕ್ರಿಕೆಟ್? ಅಮನ್ ಪ್ಲೇಡ್ ಕ್ರಿಕೆಟ್. ಇದು ಆಕ್ಟಿವ್ ಅಲ್ಲಿ. ಪ್ಯಾಸಿವ್ ಅಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ಇದು ಆಟನ್ನ ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ರಿಸೀವರ್ ಆಗಿರುತ್ತೆ. ಯಾರು ಆಟ ಆಡಿದ್ರು? ಅಮನ್ ಆಡಿದ್ದು. ಪ್ರಿಪೋಸಿಷನ್ ಇದೆ, ಕರೆಕ್ಟ್, ಆಬ್ಜೆಕ್ಟ್. ಹಾಗಾದ್ರೆ ಇದನ್ನ ಕಂಡುಹಿಡಿಲಿಕ್ಕೆ ಆಗಲ್ಲ. ಕ್ರಿಕೆಟ್ ಯಾರನ್ನ ಆಡಲ್ಲ, ಕ್ರಿಕೆಟ್ ಅನ್ನ ನಾವು ಆಡ್ತೀವಿ. ಕ್ರಿಕೆಟ್ ಬ್ಯಾಟ್ ತಗೊಂಡು ನಿಮ್ಗೆ ಆಡ್ತೀನಿ ಅಂತ ನಮಗೆ ಹೊಡೆಯಲ್ಲ. ಅದು ಕ್ರಿಕೆಟ್ ಅನ್ನ ನಾವು ಆಡ್ತೀವಿ. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ರಿಸೀವರ್ ಆಗಿರುತ್ತೆ. ಈ ಆಟದ ಇದನ್ನ ಆಡೋರು ರಿಸೀವರ್ ಇರುತ್ತೆ ಇಲ್ಲಿ ಸಬ್ಜೆಕ್ಟ್. ಹಾಗಾದ್ರೆ ಇದನ್ನ ಪ್ಯಾಸಿವ್ಲಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇಲ್ಲಿ ದ ಕ್ರಿಕೆಟ್ ವಾಸ್ ಪ್ಲೇಡ್ ಬೈ ಅಮನ್, ಇದು ಪ್ಯಾಸಿವ್ ವಾಕ್ಯ. ಆಕ್ಟಿವ್ ವಾಕ್ಯಗಳನ್ನು ಯಾವ ತರ ಮಾಡಬೇಕು, ಪ್ಯಾಸಿವ್ ವಾಕ್ಯಗಳನ್ನು ಯಾವ ತರ ಮಾಡಬೇಕು ಅನ್ನೋದು ಮುಂದಿನ ತರಗತಿಯಲ್ಲಿ ಕಲಿತೀವಿ. ಹಾಗಾದ್ರೆ ನಮಗೆ ಇಲ್ಲಿ ಟ್ರಿಕ್ಸ್ ಏನು ಗುರ್ತೈತೆ ಅಂದ್ರೆ, ಈ ಸೂತ್ರ ಹೇಗೆ ರೆಡಿ ಆಯ್ತು ಅನ್ನೋದು ಗುರ್ತೈತಾ? ಅಗ್ರಿಮೆಂಟ್ ಆಗಿತ್ತು, ಕಂಪಲ್ಸರಿ ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು ವಾಕ್ಯದಲ್ಲಿ ಅನ್ನೋದು. ಅದಕ್ಕೋಸ್ಕರ ಇದೇನಿತ್ತು, ಈ ಸೂತ್ರ ರೆಡಿ ಆಯಿತು. ಈ ಸೂತ್ರದ ಪ್ರಕಾರ ಸಬ್ಜೆಕ್ಟ್ ಯಾರಾಗ್ತಾರೆ, ಅಬ್ಜೆಕ್ಟ್ ಯಾರಾಗ್ತಾರೆ ಅಂತ ನಾವು ವಾಟ್ ಮತ್ತು ಹೂಮಿಂದ ಪ್ರಶ್ನೆ ಮಾಡಿದಾಗ ಶಬ್ದಗಳು ಬರ್ತವೆ. ಆ ಶಬ್ದಗಳೇ ಏನಾಗಿರ್ತಾವ ಅಂದ್ರೆ ಹೆಸರು ಸೂಚಿಸುವಂತ ಶಬ್ದಗಳಾಗಿದ್ರೆ ನೌನಲ್ಲಿ ಹೇಳ್ತೀವಿ. ಹಾಗಾದ್ರೆ ಬ್ಯಾಗ್ ನೋಡಿ, ಇದು ಒಂದು ವಸ್ತುವಿನ ಹೆಸರು, ಅದಕ್ಕೆ ನೌನ್ ಇಸ್ ಎ ನೇಮಿಂಗ್ ವರ್ಡ್ ಅಂತ ಕರಿಬಹುದು. ನಾಮಪದ, ಹೆಸರನ್ನು ಸೂಚಿಸುವಂತ ಶಬ್ದ ಯಾವುದಂದ್ರೆ ನೌನ್. ಇದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಬ್ಯಾಗು, ರವಿ, ಅಮನ್, ಕ್ರಿಕೆಟ್, ಅಮನ್, ಅಂಜಲಿ ಇವೆಲ್ಲ ಏನಾದ್ರು ಅಂದ್ರೆ ಸಬ್ಜೆಕ್ಟು ಅಬ್ಜೆಕ್ಟ್ ಆಗಿ ಕೆಲಸ ಮಾಡಿದ್ವು. ಹಾಗಾದ್ರೆ ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನೌನದ ಕೆಲಸ ಏನೇನಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಆಗುತ್ತೆ, ಪ್ರಿಪೋಸಿಷನ್ ಆಬ್ಜೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀವಿ ನೌನ್ ಬಗ್ಗೆ. ಈಗ ನಾವು ಸ್ವಲ್ಪ ಲಕ್ಷ ಕೊಡಬೇಕಾಗಿರೋ ವಿಚಾರ ಏನಂದ್ರೆ ವರ್ಬ್. ಈ ವರ್ಬ್ ಅನ್ನೋದು ಏನಿದೆ ಅಂದ್ರೆ ಎಷ್ಟು ಟೈಪ್ ಆಗಿ ಬರ್ತವೆ, ಹೆಲ್ಪಿಂಗ್ ವರ್ಬ್ ಏನು, ಮೇನ್ ವರ್ಬ್ ಏನು, ಇದನ್ನ ಭಾಗವಾಗಿ ಹೊಡೆದ್ಬಿಟ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ.
ಏನಪ್ಪ ಇದು ವರ್ಬ್ ಅನ್ನ, ಯಾಕಂದ್ರೆ ಅತಿ ಮುಖ್ಯವಾದದ್ದು ಈ ಸೂತ್ರ ರೆಡಿ ಆಗಿರೋ ಅಗ್ರಿಮೆಂಟ್ ಆಗಿದ್ದ ಪ್ರಕಾರ ನಾವು ನೋಡಿದ್ರೆ ಈ ಸೂತ್ರ ರೆಡಿ ಆಗಿದ್ದ ಪ್ರಕಾರ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಸಬ್ಜೆಕ್ಟ್ ಮತ್ತು ವರ್ಬ್. ಅದಕ್ಕೋಸ್ಕರ ಸಬ್ಜೆಕ್ಟ್ ಯಾರ್ಯಾರು ಆಗ್ತಾರೆ ಅಂದ್ರೆ 3-4 ಜನ ಇದರಲ್ಲಿ ಆಗೇ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಿಟ್ಬಿಡೋಣ. ಮುಖ್ಯವಾಗಿ ವರ್ಬ್ ಬರಲೇಬೇಕು ವಾಕ್ಯದಲ್ಲಿ ಅಂದಮೇಲೆ ನಾವು ವರ್ಬದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಇಂಗ್ಲಿಷ್ ಅಲ್ಲಿ ಅತಿ ಹೆಚ್ಚು ಇರೋದು ಸಬ್ಜೆಕ್ಟು ಮತ್ತು ವರ್ಬ್. ಹಾಗಾದ್ರೆ ವರ್ಬ್ ಅನ್ನ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಇಂಗ್ಲಿಷ್ 50% ಈಸಿ ಆಗಿಬಿಡುತ್ತೆ. ಅತಿ ಹೆಚ್ಚು ನಮಗೆ ಗೊಂದಲವಾಗಿ ಇಡೋದು ಮತ್ತೆ ಅರ್ಥ ಆಗದೆ ಇರೋ ರೀತಿ ಮಾಡೋದು ಅಂದ್ರೆ ವರ್ಬೆ. ಯಾಕಂದ್ರೆ ವರ್ಬು ಬಹಳ ಡಬಲ್ ಪಾರ್ಟ್ ಮಾಡಿಬಿಡುತ್ತೆ. ಇದು ಈ ಇಂಗ್ಲಿಷ್ ನಾವು ಡಿಕ್ಷನರಿಯಲ್ಲಿ ತೆಗೆದು ನೋಡಿದಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದನ್ನೇ ಮಾಡ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಡಿಕ್ಷನರಿಯಲ್ಲಿ ತೆಗೆದು ಅದನ್ನ ಅರ್ಥ ಹುಡುಕ್ಲಿಕ್ಕೆ ಹೋದಾಗ 10-5 ಅರ್ಥ ಬೇರೆ ಬೇರೆ ಕೊಟ್ಬಿಡ್ತಾರೆ. ಆ ಕಾರಣಕ್ಕೆ ನಮಗೆ ಏನಾಗ್ಬಿಡುತ್ತಂದ್ರೆ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಏನಪ್ಪ ಇದು ಒಂದೇ ಶಬ್ದ ಬೇರೆ ಬೇರೆ ಅರ್ಥ ಕೊಡುತ್ತೆ, ಏನ್ ಮಾಡಬೇಕು, ಏನು ಇದನ್ನು ತಿಳ್ಕೊಬೇಕು ಅನ್ನೋದು. ಆ ಕನ್ಫ್ಯೂಸ್ ಹೋಗ್ಬೇಕಂದ್ರೆ ವರ್ಬ್ ಅನ್ನ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್, ಈಗ ಮುಂದಿನ ಒಂದೇ ಸೆಕೆಂಡಲ್ಲಿ ಮತ್ತೆ ಬರ್ತೀನಿ, ಒಂದೇ ನಿಮಿಷದಲ್ಲಿ ವರ್ಬ್ ಅನ್ನ ಡಿವೈಡ್ ಮಾಡಿ ನೋಡ್ಕೊಳ್ಳೋಣಂತೆ. ಯಾವ ತರ ವರ್ಬ್ ಇದೆ ಏನು ಎಂಬುದು. ಯಾಕಂದ್ರೆ ವರ್ಬೆ ಇಂಗ್ಲಿಷಲ್ಲಿ ಟ್ರಿಬಲ್ ಪಾರ್ಟ್ ಮಾಡೋ ಮಕ್ಕಳು ಬಹಳ ಇದ್ದಾರೆ. ಆ ಜಾಗದಿಂದ ಈ ಜಾಗಕ್ಕೆ, ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಆಗಿದ್ರೆ ಇಲ್ಲಿ ಪ್ರಿಪೋಸಿಷನ್ ಅಬ್ಜೆಕ್ಟ್ ಆಗಿದೆ. ಈ ತರ ಬೇರೆ ಬೇರೆ ರೀತಿಯಲ್ಲಿ ಬಂದು ನಿಂತು ಬಿಡ್ತಾವೆ, ನಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವರ್ಬ್ ಅನ್ನ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆ ಇಂಗ್ಲಿಷ್ ಬಗ್ಗೆ ಇರುವ ಡೌಟು ಎಲ್ಲೋ ಒಂದ್ ಕಡೆ ಕ್ಲಿಯರ್ ಆಗುತ್ತಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ನೋಟ್ ಮಾಡ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ನಾವು ವರ್ಬದ ಬಗ್ಗೆ ತಿಳ್ಕೊಳ್ಳೋದಂತೆ.